ಎಲ್ಲರಿಗೂ ನಮಸ್ಕಾರ. ನಾವು ರೀಸೆಂಟಾಗಿ ದುಬೈ ಆ್ಯಂಡ್ ಜೋರ್ಡನ್ ಕಂಟ್ರಿಗೆ ಇಂಟರ್ನ್ಯಾಷನಲ್ ಟ್ರಿಪ್ ಹೋಗಿ ಬಂದ್ವಿ. ಅದರದ್ದೆಲ್ಲ ಎಪಿಸೋಡ್ಗಳು ಇವಾಗ ಬರ್ತವೆ. ಎಲ್ಲ ಎಪಿಸೋಡ್ ನೋಡಿ. ಕೊನೆಯ ಎಪಿಸೋಡಲ್ಲಿ ಯಾವ ಥರ ಹೋಗಿ ಬರಬೇಕು ಅನ್ನೋದನ್ನ ಡೀಟೇಲ್ಸ್ ಆಗಿ ಹೇಳ್ಕೊಡ್ತೀನಿ. ಇದು ಟೋಟಲ್ ಆಗಿ 10 days ಹೋಗ್ಬಿಟ್ಟು ಬಂದಿದ್ದು ಪ್ಯಾಕೇಜು. ಸೊ ಪ್ಯಾಕೇಜ್ ಅಂದು ನಾನೇ ಮಾಡ್ಕೊಂಡಿರೋದು. ಎಲ್ಲ ಎಪಿಸೋಡ್ಗಳು ಹಾಕ್ತೀನಿ ನೋಡಿ. ಥ್ಯಾಂಕ್ ಯು. ವೆಲ್ಕಮ್ ಟು ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್. ನೋಡಿ ಇಲ್ಲಿ ಹಿಂದ್ಗಡೆ ಕಾಣ್ತಾ ಇದೆಯಲ್ಲ, ಇದು ಇಂಟರ್ನ್ಯಾಷನಲ್ ಡಿಪಾರ್ಚರ್. ಇದು ಒಳಗಡೆ ತುಂಬ ಕೂಲಾಗಿತ್ತು. ಎಲ್ಲ ಬ್ಯಾಂಬೂಸಿಂದ ಮಾಡಿದ್ದಾರೆ, ಅದೆಲ್ಲ ನ್ಯಾಚುರಲ್ ಅಂತೆ. ಇಡೀ ಇಂಡಿಯಾದಲ್ಲಿ ಒಂದು ಸೆಕೆಂಡ್ ಪ್ಲೇಸೋ ಥರ್ಡ್ ಪ್ಲೇಸೋ ಬರುತ್ತೆ ನಮ್ಮ ಬೆಂಗಳೂರು ಏರ್ಪೋರ್ಟ್. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇದು ಟರ್ಮಿನಲ್ 2. ಟರ್ಮಿನಲ್ 2 ಇಂದನೇ 90% ಇಂಟರ್ನ್ಯಾಷನಲ್ ಫ್ಲೈಟ್ಸ್ಗಳೆಲ್ಲ ಫ್ಲೈ ಆಗೋದು. ತುಂಬ ಚೆನ್ನಾಗಿದೆ. ಸೊ ಇಲ್ಲಿ ಬರೋಕ್ಕೆ ಫಸ್ಟು ನಾವು ಎಂಟ್ರೆನ್ಸಲ್ಲಿ ನಮ್ಮ ಬುಕ್ಕಿಂಗ್ ಟಿಕೆಟ್ ತೋರಿಸಿದ್ರೆ ಸಾಕು, ಒಳಗಡೆ ಬಿಡ್ತಾರೆ. ಮೇನ್ ವೆಲ್ಕಮ್ ಟು 808 ಲಾಂಚ್ ಆಕ್ಸೆಸ್ನ ನಾವು ಜಸ್ಟ್ 2 rupeesಲ್ಲಿ ತಗೋಬೋದು. ಅದು ಬೇಸ್ಡ್ ಆನ್ ಕ್ರೆಡಿಟ್ ಕಾರ್ಡ್ಗಳು, ಡೆಬಿಟ್ ಕಾರ್ಡ್ ಮೇಲಿರುತ್ತೆ. ಬನ್ನಿ ನೋಡೋಣ. 808 ಲಾಂಚ್ ಟರ್ಮಿನಲ್ 2ನಲ್ಲಿ ತುಂಬ ಚೆನ್ನಾಗಿದೆ ಅಂತಾರೆ. ಹೇಗಿದೆ, ಏನೇನಿದೆ ಎಕ್ಸ್ಪ್ಲೋರ್ ಮಾಡೋಣ ಒಂದು ಸರಿ. ನಾನು ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು ಇಲ್ಲಿಗೆ. ಲಾಸ್ಟ್ ಟೈಮು ಹೋದಾಗ ನನಗೆ ಅದು ಎಂಟ್ರಿ ಪಾಸ್ ಸಿಕ್ಕಿರಲಿಲ್ಲ. ಸೊ ಈ ಟೈಮ್ ಅದು ಸಿಕ್ಕಿದೆ. ಬನ್ನಿ ನೋಡೋಣ ಹೇಗಿದೆ. ನೋಡಿ ಇದೆ ಎಂಟ್ರೆನ್ಸ್. ಅಂದ ತಕ್ಷಣ ನೋಡಿ 808 ಎಂಟ್ರೆನ್ಸ್ ಮೇಲ್ಗಡೆ ಚೆನ್ನಾಗಿದೆ. ಎಂಟ್ರೆನ್ಸಿಂದ ಒಳಗಡೆ ಹೋದ ತಕ್ಷಣ ಲೆಫ್ಟ್ ಸೈಡಲ್ಲಿ ಬಾರ್ ಇದೆ, ರೈಟ್ ಸೈಡಲ್ಲಿ ಹಂಗೆ ಮುಂದೆ ಬಂದರೆ ತುಂಬ ಚೆನ್ನಾಗಿದೆ. ಟರ್ಮಿನಲ್ 1ಗಿನ್ನ ಇದು ಫಾರ್ ಬೆಟರ್. ನೋಡಿ ಈ ಕಡೆದೆಲ್ಲ ಫುಲ್ಲು ಲೈವ್ ಕೌಂಟರ್, ನಾನ್ ವೆಜ್ದು. ಸೊ ಈ ಕಡೆ ರೈಟ್ ಸೈಡಲ್ಲೆಲ್ಲ ನಮಗೆ ಸಿಟ್ಟಿಂಗ್ ಪ್ಲೇಸಸ್ ಎಲ್ಲ ಇದೆ. ನೋಡಿ ಲೈವ್ ಕೌಂಟ್ರೆಲ್ಲ ನಡೀತಾ ಇದೆ. ಟೇಸ್ಟು ಮಾತ್ರ ಹಾಗೆ ಚೆನ್ನಾಗಿತ್ತು. ಹಾಗೆ ಮುಂದೆ ಹೋದರೆ ಆ ಕಡೆ ಬಿಸ್ನೆಸ್ ಕ್ಲಾಸು ಇದೆ. ಇದು ಚೆಕ್-ಇನ್ ಎಲ್ಲ ಆಯಿತು. ಬನ್ನಿ ಫ್ಲೈ ಆಗೋಣ ಈಗ. ನೋಡಿ ಇದು ಅಬುಧಾಬಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ತುಂಬ ಚೆನ್ನಾಗಿದೆ. ಅಲ್ಲಿಂದ ನಾವು ಡೈರೆಕ್ಟ್ Burj Khalifa. Habiba, come to Dubai. See Dubai. ಬುರ್ಜ್ ಖಲೀಫಾ ನೋಡಿಕೊಂಡು ನಾವು ದುಬೈ ಫ್ರೇಮ್ ಹತ್ರ ಬಂದ್ವಿ. ದುಬೈ ಫ್ರೇಮ್ ಜಸ್ಟ್ ಒಂದು ಫ್ರೇಮು ಚೆನ್ನಾಗಿ. ಫ್ರೇಮ್ ನೋಡ್ಕೊಂಡು ಫ್ಯೂಚರ್ ಮ್ಯೂಸಿಯಂ ದುಬೈ. ಇದು ನೋಡಿ, ಫ್ಯೂಚರ್ ಮ್ಯೂಸಿಯಂ ದುಬೈ ಒಳಗಡೆ ಈ ಥರ ಇದೆ. ಫ್ಯಾಂಟಾಸ್ಟಿಕ್ ಆಗಿದೆ ಮಾತ್ರ. ಆರ್ಕಿಟೆಕ್ಚರ್ ಮಾತ್ರ ಸಕ್ಕತ್ತಾಗಿ ಮಾಡಿದ್ದಾರೆ.
ಇಲ್ಲಿ ಲಿಫ್ಟಲ್ಲಿ ನಾವು ಮೇಲೆ ಹೋಗಬೇಕು. ಪ್ರತಿಯೊಂದಕ್ಕೂ ಎಂಟ್ರಿ ಟಿಕೆಟ್ಸ್ ಇದೆ, ಎಲ್ಲ ಕಡೆ ಎಂಟ್ರಿ ಟಿಕೆಟ್ ತೊಗೋಬೇಕು. ಆನ್ಲೈನಲ್ಲಿ ತೊಗೊಂಡ್ರೆ ಬೆಸ್ಟು. ಆನ್ಲೈನಲ್ಲಿ KLOOK ಅಂತ ಒಂದು ಆ್ಯಪ್ ಇದೆ, ಅದು ಯೂಸ್ ಮಾಡಿದ್ರೆ ನಮಗೆ 10 to 15% ಆಫರಲ್ಲಿ ಸಿಗುತ್ತೆ. ಬೆಸ್ಟ್ ಆಪ್ ಅಂತ ಹೇಳ್ಬೋದು. ಮ್ಯೂಸಿಯಂ ನೋಡಿಕೊಂಡು ನಾವು ನೈಟ್ ಫೌಂಟೇನ್ ಶೋ ನೋಡೋಕ್ಕೆ ದುಬೈ ಫೌಂಟೇನ್ ಶೋ ಇದು. ಬುರ್ಜ್ ಖಲೀಫಾ ಮುಂದ್ಗಡೆನೇ ಫೌಂಟೇನ್ ಶೋ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಎವರಿ ಹಾಫ್ ಆನ್ ಅವರ್ ಒಂದ್ಸತಿ ಫೌಂಟೇನ್ ನಡೆಯುತ್ತೆ. ಸೊ ಎಷ್ಟು ಚೆನ್ನಾಗಿದೆ.